ಇದೀಗ ಸನ್ಮಾನ್ಯ ಶಾಸಕರು ಹಸಿರು ನಿಶಾನೆಯನ್ನು ತೋರಿಸುವುದರ ಮುಖೇನವಾಗಿ ಎಲ್ಲ ಸಂಚಾರಿ ನಿಯಮಗಳಿಗೆ ನಾನು ಬದ್ಧ, ನೀವೆಲ್ಲರೂ ಬದ್ಧರಾಗಿ ಎಂಬುವ ರಾಣೆಬೆನ್ನೂರು ನಗರದ ಗೌರವಾನ್ವಿತ ನಾಗರಿಕರಿಗೆ ಸಂದೇಶವನ್ನು ನೀಡುವುದರ ಮುಖೇನವಾಗಿ ಒಂದು ಕೀಯನ್ನು, ವಾಹನದ ಕೀಯನ್ನು ಮತ್ತು ಹಸಿರು ನಿಶಾನೆಯನ್ನು ತೋರುವುದರ ಮುಖೇನವಾಗಿ ಯಾಲಕ್ಕಿ ಮಾಲೆಯನ್ನು ಕೊರಳಿಗೆ ಹಾಕುವುದರ ಮುಖೇನವಾಗಿ ಪೊಲೀಸ್ ಇಲಾಖೆ ಅವರ ಒಂದು ಈ ಟೋಯಿಂಗ್ ವಾಹನದ ಮತ್ತು ಪೊಲೀಸ್ ಇಲಾಖೆಯ ಸುಧಾರಣೆಯ ಕಾರ್ಯಗಳನ್ನು ಅತ್ಯಂತ ಗೌರವಿತವಾಗಿ ಶ್ಲಾಘಿಸಿ ಗೌರವಿಸುವಂತಹ ಮಹತ್ವಪೂರ್ಣ ಕಾರ್ಯಕ್ರಮವನ್ನು ಶ್ರೀಮತಿ ಯಶೋಧಾ ವಂಟಗೋಡಿ IPS ಪೊಲೀಸ್ ಅಧೀಕ್ಷಕರು ಹಾವೇರಿ ಜಿಲ್ಲೆ ಹಾವೇರಿರವರು ವೇದಿಕೆಯ ಮೇಲೆ ಸನ್ಮಾನವನ್ನು ಮಾಡುವುದರ ಮುಖೇನವಾಗಿ ಅವರಿಗೆ ಅತ್ಯಂತ ಹೃದಯ ಸ್ಪರ್ಶಿ ಗೌರವವನ್ನು ಸಲ್ಲಿಸಲಾಗಿದೆ. ಪೊಲೀಸ್ ಅಧೀಕ್ಷಕರವರಿಗೆ ಹಸ್ತಾಂತರಿಸುವುದರ ಮುಖೇನವಾಗಿ ವಿದ್ಯುಕ್ತವಾಗಿ ಪೊಲೀಸ್ ಇಲಾಖೆಗೆ ಟೋಯಿಂಗ್ ವಾಹನವನ್ನು ಸಮರ್ಪಿಸುವಂತಹ ಗೌರವಿತ ಕಾರ್ಯಕ್ರಮ ವೇದಿಕೆಯ ಮೇಲೆ ನೆರವೇರ್ತಾ ಇದೆ. ಮಾನ್ಯ ಶಾಸಕರು ಪೊಲೀಸ್ ಅಧೀಕ್ಷಕರವರಿಗೆ ಪೊಲೀಸ್ ಅಧೀಕ್ಷರು ಶ್ರೀಮತಿ ಯಶೋಧಾ ವಂಟಗೋಡಿ ಅವರೇ, ಫಕೀರಪ್ಪ ಇಂಗಳಗಿ ಅವರೇ, ಲೋಕೇಶ್ ಅವರೇ ಹಾಗೂ ಎಲ್ಲ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳೇ, ಅನೇಕ ಆಟೋ ಡ್ರೈವರ್ಗಳು ಬಂದಿದ್ದೀರಿ, ಪತ್ರಿಕಾ ಮಿತ್ರರು ಬಂದಿದ್ದೀರಿ, ಜೊತೆಗೆ ಎಲ್ಲ ಸಾಕಷ್ಟು ಶಾಲೆಯ ಮಕ್ಕಳು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದೀರಿ. ಇದು ಒಂದು ಮಹತ್ತರ ಬೆಳವಣಿಗೆ. ನಾನು ಶಾಸಕನಾದ ದಿವಸದಿಂದ ಕೂಡ ನಾನು ಅನೇಕ ಇಂಡಸ್ಟ್ರಿಯವರು, ಏನು ಕೈಗಾರಿಕೆಯವ್ರನ್ನ ಭೇಟಿ ಆಗ್ತಿದ್ದೆ. ಯಾಕಂದರೆ ನಾನು ನಿರುದ್ಯೋಗ ಮುಕ್ತ ರಾಣೆಬೆನ್ನೂರು ಮಾಡಬೇಕು ಅನ್ನೋ ಉದ್ದೇಶದಿಂದ ಅನೇಕ ಇಂಡಸ್ಟ್ರಿಗಳ ಜೊತೆ ನಾನು ಭೇಟಿಯಾದಾಗ ಅವರು ನನಗೆ ಹೇಳಿದ್ದು ಒಂದೇ, ನಮ್ಮ ಕಂಪ್ನಿ, ನಮ್ಮ ಎಂಪ್ಲಾಯೀಸ್ ಅಲ್ಲಿ ಬಂದ ಮೇಲೆ ಎಲ್ಲದಕ್ಕಿಂತ ಮುಖ್ಯ ಅಂತಂದರೆ ನಾವು ಸರಿಯಾದ ಟೈಮಕ್ಕೆ ನಮ್ಮ ಎಂಪ್ಲಾಯೀಸ್ ನಮ್ಮ ಫ್ಯಾಕ್ಟ್ರಿಗೆ ಬರಬೇಕು, ಶಿಸ್ತು ಇರಬೇಕು, ಟ್ರಾಫಿಕ್ ಶಿಸ್ತು ಇರಬೇಕು ಅನ್ನೋದ್ರ ಬಗ್ಗೆ ಬಹಳ ಚಿಂತನೆಯಿಂದ ಅನೇಕ ಕೈಗಾರಿಕೆಯವರು ನನಗೆ ಹೇಳಿದ್ರಿಂದ ನಮ್ಮ ರಾಣೆಬೆನ್ನೂರು ಒಂದು ಇಂಡಸ್ಟ್ರಿಯಲ್ ಟೌನ್ ಆಗಬೇಕು, ಕೈಗಾರಿಕಾ ಕ್ಷೇತ್ರ ಆಗಬೇಕು ಅನ್ನೋ ಉದ್ದೇಶದಿಂದ ಮೊದಲನೇದಾಗಿ ನಮ್ಮ ಟ್ರಾಫಿಕ್ ಸೆನ್ಸು ನಮ್ಮ ನಗರದಲ್ಲಿ ಸರಿ ಆಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಬಹುದಿನದ ಬೇಡಿಕೆ ಏನು ಡಿಪಾರ್ಟ್ಮೆಂಟ್ ಇತ್ತು ಅದನ್ನು ಈಡೇರಿಸುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದೆ. ರೋಡ್ ರೂಲ್ಸ್ ಆರ್ ಗ್ರೋತ್ ಟೂಲ್ಸ್. ಯಾವ ಸಮಾಜ ಪ್ರಬುದ್ಧವಾಗಿ ಟ್ರಾಫಿಕ್ ವಿಚಾರದಲ್ಲಾಗ್ಬೋದು, ಸ್ವಚ್ಛತೆ ವಿಚಾರದಲ್ಲಾಗ್ಬೋದು, ಆ ಸಮಾಜ ಪ್ರಬುದ್ಧತೆ ಬಂದರೆ ಮಾತ್ರ ಆ ಊರು ಮತ್ತೊಂದು ನೆಕ್ಸ್ಟ್ ಲೆವೆಲ್ಲಿಗೆ ಹೋಗಿ ಒಳ್ಳೆಯ ಸುಸಂಸ್ಕೃತ ತಾಲೂಕು ಆಗಲಿಕ್ಕೆ ಸಾಧ್ಯ ಅನ್ನೋ ಭಾವನೆಯಿಂದ ರೋಡ್ನಲ್ಲಿ ಡಿಸಿಪ್ಲಿನ್ ಇವತ್ತು ಬಹಳ ಮುಖ್ಯ. ಅನೇಕ ಸಾವು ನೋವುಗಳು ನಮ್ಮ ರಾಣೆಬೆನ್ನೂರಲ್ಲಿ ಆಗಿರ್ತಕ್ಕಂಥದ್ದನ್ನು ತಾವೆಲ್ಲ ನೋಡಿದ್ರಿ. ಇಲ್ಲೇ ಪಕ್ಕದಲ್ಲೇ ಒಂದು ಆಕ್ಸಿಡೆಂಟ್ ಆಗಿ ಹಾರ್ಟ್ ಕೂಡ ಹೊರಗೆ ಬಂದು ಬಿದ್ದಿದ್ದಂಥ ವಿಧ್ರಾಯಕ ಘಟನೆಯನ್ನು ನಾನು ಕಣ್ಣಾರೆ ನೋಡಿ, ಜೊತೆಗೆ ತಿಂಗಳಿಗೆ ಒಂದರ ಸಾವು ನಮ್ಮೂರಲ್ಲಿ ಆಗ್ತಾ ಇರೋದನ್ನು ಕೂಡ ನಾವು ತಪ್ಪಿಸಲಿಕ್ಕೆ ನಾವು ಈ ಒಂದು ಟ್ರಾಫಿಕ್ಕಿನ ಸೆನ್ಸ್ ನಮಗಿದ್ದರೆ ಇದನ್ನೆಲ್ಲ ಅವಾಯ್ಡ್ ಮಾಡಲಿಕ್ಕೆ ಆದೀತೇನೋ ಅನ್ನೋ ಮನೋಭಾವದಿಂದ ಈ ಟೋಯಿಂಗ್ ವೆಹಿಕಲನ್ನು ನನ್ನ ಅನುದಾನದಲ್ಲಿ ನಾನು ಕೊಡಿಸ್ತಾ ಇರತಕ್ಕಂಥದ್ದು. ಜೊತೆಗೆ ಇನ್ನೂ ಅನೇಕ ಬೇಡಿಕೆಗಳಿದ್ದಾವೆ ಡಿಪಾರ್ಟ್ಮೆಂಟದ್ದು, ಸಾಕಷ್ಟು ಜೀಪ್ಗಳು ಬೇಕು ಅನ್ನೋ ವಿಚಾರಗಳಿದ್ದಾವೆ. ಅದನ್ನು ಕೂಡ ಮುಂದಿನ ದಿನಮಾನಗಳಲ್ಲಿ ನಮ್ಮ ರಾಣೆಬೆನ್ನೂರಿನ ಕಾನೂನು ಸುವ್ಯವಸ್ಥೆ ಮತ್ತು ಟ್ರಾಫಿಕ್ ಸೆನ್ಸನ್ನು ಹೆಚ್ಚು ಮಾಡಿದಾಗ ಮಾತ್ರ ನಮ್ಮ ರಾಣೆಬೆನ್ನೂರಿಗೆ ಇಂಡಸ್ಟ್ರಿಗಳು ಬರ್ತವೆ ಅನ್ನೋ ಆಶಾಭಾವನೆಯಿಂದ ಅನೇಕ ಕಂಪ್ನಿಗಳು ನನಗೆ ಹೇಳಿದ್ರಿಂದ ಮೊದಲು ಊರು ಆ ಇಂಡಸ್ಟ್ರಿಯನ್ನು ಬರಮಾಡಿಕೊಳ್ಳೋ ವ್ಯವಸ್ಥೆಯೊಳಗೆ ಸಮಾಜ ಪ್ರಬುದ್ಧ ಆಗಬೇಕು ಅನ್ನೋ ಮಾತನ್ನು ಅವರು ಅನೇಕರು ಹೇಳಿರೋದ್ರಿಂದ ನಾನು ಈ ಒಂದು ನಿಟ್ಟಿನಲ್ಲಿ ನಮ್ಮೆಲ್ಲರ ವಿಶೇಷವಾಗಿ ಆಟೋ ಡ್ರೈವರ್ಸ್ ಎಲ್ಲ ಇದ್ದೀರಿ, ಟ್ರಾಫಿಕ್ಕನ್ನು ಎಲ್ಲಿ ಬೇಕಲ್ಲಿ ಪಾರ್ಕ್ ಮಾಡೋದಾಗಲಿ,
ತಮ್ಮ ಆಟೋಗಳನ್ನು, ಕಾರ್ಗಳನ್ನು, ಬೈಕ್ಗಳನ್ನು ಎಲ್ಲಿ ಬೇಕಲ್ಲಿ ನಿಲ್ಲಿಸಿ ಟ್ರಾಫಿಕ್ಕಿಗೆ, ಸುವ್ಯವಸ್ಥೆಗೆ ಆಗ್ತಕ್ಕಂಥ ತೊಂದರೆಯನ್ನು ನಾವು ತಾವೆಲ್ಲ ತಮ್ಮ ಸಹಾಯದಿಂದ ಮಾತ್ರ ಇದು ಸರಿಪಡಿಸಲಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ತಮಗೆ ಹೇಳಿ ಬಯಸಿ, ವೆಲ್ ಡ್ರಿವನ್ ರೋಡ್ಸ್ ಅಟ್ರ್ಯಾಕ್ಟ್ ವೆಲ್ ಡ್ರಿವನ್ ಇನ್ವೆಸ್ಟ್ಮೆಂಟ್. ಯಾವುದೇ ಒಂದು ಊರು ಬೆಳಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಸಮಾಜ ಟ್ರಾಫಿಕ್ ಸೆನ್ಸನ್ನು ಬೆಳೆಸ್ಕೊಂಡು ಟ್ರಾಫಿಕ್ನ ಸರಿಯಾಗಿ ಇಟ್ಕೊಂಡ್ರೆ ಮಾತ್ರ ಇಲ್ಲಿ ನಮ್ಮ ರಾಣೆಬೆನ್ನೂರಿಗೆ ಹೆಚ್ಚು ಅನುದಾನಗಳು, ಇನ್ವೆಸ್ಟ್ಮೆಂಟ್ಗಳು, ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರಲಿಕ್ಕೆ ಸಾಧ್ಯ ಅನ್ನೋ ಮಾತಂತ ಹೇಳ್ತಾ, ನಮಗೆ ಒಳ್ಳೆ ಡಿಪಾರ್ಟ್ಮೆಂಟಲ್ಲಿ ಒಳ್ಳೊಳ್ಳೆ ಅಧಿಕಾರಿಗಳು ನಮಗೆ ಸಿಕ್ಕಿದ್ದಾರೆ. ಅದರಿಂದ ಇನ್ನು ಮುಂದೆ ನಿಮ್ಮೆಲ್ಲರ ಸಹಕಾರನ ನಾನು ಕೋರ್ತೀನಿ. ನಾನು ಕೊಟ್ಟಂಥ ಶಾಸಕರ ಅನುದಾನದಲ್ಲಿ ಕೊಟ್ಟಂಥ ಈ ಟೋಯಿಂಗ್ ವೆಹಿಕಲ್ಲು, ಶಾಸಕರ ಕಾರು ಕೂಡ ಎಲ್ಲರ ತಪ್ಪು ಪಾರ್ಕ್ ಮಾಡಿದರೆ ನಿಮಗೆ ಟೋ ಮಾಡ್ಕೊಂಡು ಹೋಗೋ ಅಧಿಕಾರ ಇದೆ ಅಂತಕ್ಕಂಥ ಭಾಳ ಹೆಮ್ಮೆಯಿಂದ ನಾನು ಹೇಳಬಯಸ್ತೀನಿ. ಯಾಕೆ ಈ ಮಾತನ್ನು ಹೇಳ್ತೇನೆ ಅಂತಂದ್ರೆ, ಯಾರೇ ನಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಸ್ನೇಹಿತರಲ್ಲಿ ದಯಮಾಡಿ ನನ್ನ ಗಾಡಿ ಬಿಡಿಸಂತ ಯಾರು ಬರಬಾರ್ದು ಅನ್ನೋ ಉದ್ದೇಶದಿಂದ ಮೊದಲು ನನ್ನ ಗಾಡಿ ಎಲ್ಲರ ಟ್ರಾಫಿಕ್ನಾಗ ತಪ್ಪು ನಿಂತಿದ್ರೆ ಅದನ್ನೂ ಕೂಡ ತೊಗೊಂಡು ಹೋಗ್ತಕ್ಕಂಥ ಕೆಲಸ ತಾವು ಮಾಡಿರಿ ಅಂತಕ್ಕಂಥ ಮಾತನ್ನು ಹೇಳಿ, ತಮಗೂ ಕೂಡ ಎಲ್ಲರೂ ಸಹಕಾರ ನನಗೆ ಬೇಕು. ನಮ್ಮ ರಾಣೆಬೆನ್ನೂರನ್ನು ಟ್ರಾಫಿಕ್ ಸೆನ್ಸ್ನ ಇಂಪ್ರೂವ್ ಮಾಡ್ತಕ್ಕಂಥ ಅವಶ್ಯಕತೆ ಇದೆ. ಅದಕ್ಕೆ ತಮ್ಮ ಸಹಕಾರ ಇಲ್ಲದೆ ಆಗಲಿಕ್ಕಿಲ್ಲ ಅನ್ನೋ ಉದ್ದೇಶದಿಂದ ಕೇವಲ ಕಾನೂನಿನಿಂದ ಮಾತ್ರ ನಾವು ಸುವ್ಯವಸ್ಥೆ ಮಾಡಲಿಕ್ಕೆ ಆಗೋದಿಲ್ಲ. ಸಮಾಜ ಕೂಡ ಪ್ರಬುದ್ಧವಾಗಿ ಟ್ರಾಫಿಕ್ ಸೆನ್ಸ್ ಆಗಲಿ, ಕ್ಲೀನಿಂಗ್ ಸೆನ್ಸ್ ಆಗಲಿ, ಸ್ವಚ್ಛತೆ ಆಗಲಿ ಮಾಡಿದಾಗ ಮಾತ್ರ ಒಂದು ನಗರ ಶುದ್ಧವಾಗಿರ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳಿ, ರಾಣೆಬೆನ್ನೂರು ನಗರವನ್ನು ಹಾವೇರಿ ಜಿಲ್ಲೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಒಬ್ಬ ಮಾದರಿ ಸ್ವಚ್ಛ ಹಾಗೂ ಟ್ರಾಫಿಕ್ ಸೆನ್ಸ್ ಇರತಕ್ಕಂಥ ಅನೇಕ ಇಂಡಸ್ಟ್ರಿಗಳನ್ನು ಬರಮಾಡ್ಕೊಳ್ತಕ್ಕಂಥ ಶಕ್ತಿ ನಿಮ್ಮ ಸಹಕಾರದಿಂದ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೇನೆ. ಜೈ ಹಿಂದ್. ಮಾನ್ಯ ಶ್ರೀ ಪ್ರಕಾಶ್ ಕೋಳಿವಾಡ್ ಸರ್ ಅವರೇ, ನನ್ನೆಲ್ಲ ಸಹೋದ್ಯೋಗಿ ಮಿತ್ರರೇ, ತುಂಬ ಪ್ರೋಆ್ಯಕ್ಟಿವ್ ಆಗಿ ಕೆಲಸ ನಿರ್ವಹಿಸ್ತಕ್ಕಿದ್ದಂಥ ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂಥ ರಾಣೆಬೆನ್ನೂರಿನ ಎಲ್ಲ ನಾಗರಿಕರೇ, ಆಟೋ ಚಾಲಕರೇ ಹಾಗೂ ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ನನಗೆ ತುಂಬ ಖುಷಿ ಅನ್ನಿಸ್ತಾ ಇದೆ. ನಾನು ಈ 3-4 ಮಂತ್ಸ್ ಬ್ಯಾಕ್ ರಿಪೋರ್ಟ್ ಮಾಡಿದಾಗ ಒಂದು ಟೋಯಿಂಗ್ ವೆಹಿಕಲ್ ಬಂದಿದೆ ಅಂತ ನಾವು ಹ್ಯಾಂಡ್ ಓವರ್ ಮಾಡ್ಕೊಳ್ಳೋದೇ ಆ್ಯಕ್ಚುಲಿ ಲೇಟ್ ಆಯಿತು. ಟೋಯಿಂಗ್ ವೆಹಿಕಲ್ ಬಂದಿದೆ ರಾಣೆಬೆನ್ನೂರಿಗೆ ಅಂತ ಹೇಳಿದ್ರು ಶಾಸಕರ ಅನುದಾನದಲ್ಲಿ. ಭಾಳ ಖುಷಿ ಆಯಿತು. ಬಟ್ ಒಂದು ಏನು ಬೇಜಾರಂದರೆ, ನಮಗೆ ಸೆಲ್ಫ್ ಡಿಸಿಪ್ಲಿನ್ ಇಲ್ಲ. ಅದಕ್ಕೆ ಇಂಥವೆಲ್ಲ ಫೋರ್ಸ್ ಮಾಡಿಬಿಟ್ಟು ಸರಿ ಮಾಡಬೇಕಾಗಿದೆ. ಟೋಯಿಂಗ್ ವೆಹಿಕಲ್ ಅವಶ್ಯಕತೆ ಇಲ್ಲ. ಟ್ರಾಫಿಕ್ ಪೊಲೀಸ್ ಸುಮ್ಮನೆ ಒಂದು ಕಡೆ ಕೂತ್ಕೊಂಡು ಮಾನಿಟರ್ ಮಾಡೋಕ್ಕಾಗತ್ತೆ ಯಾವಾಗ ನಮ್ಮಗಳಿಗೆ ಸ್ವಂತವಾಗಿ ಸೆಲ್ಫ್ ಡಿಸಿಪ್ಲಿನ್ ಬಂದಾಗ. ಟ್ರಾಫಿಕ್ ರೂಲ್ಸ್ ಗೊತ್ತಿರುತ್ತೆ ನಮಗೆ. ಟ್ರಿಬಲ್ ರೈಡಿಂಗ್ ಹೋಗಬಾರ್ದಂತ ಗೊತ್ತಿರುತ್ತೆ, ಟ್ರಿಬಲ್ ರೈಡಿಂಗ್ ಹೋಗ್ತೀವಿ. ಹೆಲ್ಮೆಟ್ ಹಾಕೋಬೇಕು ಅಂತ ಗೊತ್ತಿರುತ್ತೆ, ಹೆಲ್ಮೆಟ್ ಹಾಕೊಳ್ಳಲ್ಲ. ಪೊಲೀಸ್ ಇದ್ದಾಗ ಒಂಥರ ಬಿಹೇವಿಯರು, ಪೊಲೀಸ್ ಇಲ್ಲದೆ ಇರುವಾಗ ಒಂಥರ ಬಿಹೇವಿಯರು. ನೀವು ಈ ಪ್ರೋಗ್ರಾಮಿಗೆ ಮಕ್ಕಳನ್ನ ಕರೆದಿದ್ದು ಭಾಳ ಒಳ್ಳೆಯದಾಯಿತು. ಮಕ್ಕಳಿಂದ ಈಗ ನಾವು ಉಲ್ಟಾ ಸ್ಟಾರ್ಟ್ ಮಾಡಿದ್ದೀವಿ. ದೊಡ್ಡವರಿಗಿಲ್ಲ, 18 ವರ್ಷ ಆದವ್ರ ಮೇಲಿನವರಿಗೆ ಭಾಳ ಬುದ್ಧಿ ಬೆಳೆದ್ಬಿಟ್ಟಿರುತ್ತೆ, ಇನ್ನೇನು ತಿಳ್ಕೊಳ್ಳೋಕ್ಕಿರೋದಿಲ್ಲ. ಹಾಗಾಗಿ ಮಕ್ಕಳಿಂದನೇ ಪೇರೆಂಟ್ಸಿಗಾಗಿರ್ಬೋದು, ಅವ್ರ ಮನೇಲಿ ಯಾರಿರ್ತಾರೆ ಅವರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಅಂತ. ಎಲ್ಲ ಸ್ಕೂಲ್ ಕಾಲೇಜಸ್ಸಿಗೆ ಹೋಗಿ ಟ್ರಾಫಿಕ್ ಅವೇರ್ನೆಸ್ ಬಗ್ಗೆ ಮಕ್ಕಳಿಗೆ ಹೇಳ್ತಾ ಇದ್ದೀವಿ. ನಿಮ್ಮ ಮನೆಯಲ್ಲಿ ನೀವು ಇಲ್ಲಿ ಸೇರಿದಿರಿ ಮಕ್ಕಳು ಎಷ್ಟು ಜನಕ್ಕೆ ಬೈಕ್ ಓಡ್ಸೋಕ್ಕೆ ಬರುತ್ತೆ? ಬೈಕ್ ಓಡ್ಸೋಕ್ಕೆ ಬರುತ್ತೆ ನಾನು ಹೇಳೋಕ್ಕೆ ಕೇಳಿದ್ದು. ಸೈಕಲ್ ಎಷ್ಟು ಜನಕ್ಕೆ ಬರುತ್ತೆ? ಸೈಕಲ್ ಸೊ ಸೈಕಲ್ ಎಲ್ಲರಿಗೂ ಬರುತ್ತೆ ಅಂದರೆ ಬೈಕ್ ಎಲ್ಲರಿಗೂ ಬರುತ್ತೆ. ಇಲ್ಲಿ ಹೇಳಿಬಿಟ್ರೆ ನಂಗೆ 18 ವರ್ಷ ಆಗಿಲ್ಲ ಮತ್ತು ನನಗೇನೋ ಹೇಳ್ಬಿಡ್ತಾರೆ ಇವರು ಅಂತ. ಸೊ 18 ವರ್ಷದ ಒಳಗೆ ಮಕ್ಕಳಿಗೆ ದಯಮಾಡಿ ಯಾರ್ಯಾರು ನಾಗರಿಕರಿದ್ದೀರಿ ವೆಹಿಕಲನ್ನು ಕೊಡಬೇಡಿ, ಯಾವುದೇ ಕಾರಣಕ್ಕೂ ಕೊಡಬೇಡಿ. ಈಗ ಕಾನೂನಲ್ಲಿ ಅದಕ್ಕೆ ಸಮಸ್ಯೆ ಆಗುತ್ತೆ ಏನಾರು ಆದರೆ ಅಂತ ಅನ್ನೋಕ್ಕಿಂತ ಅವ್ರದ್ದು ಸುರಕ್ಷತೆ ಹಿತದೃಷ್ಟಿಯಿಂದ ಇದು ಭಾಳ ಒಳ್ಳೆಯದು. ಅವರಿಗೆ ರೂಲ್ಸ್ ಗೊತ್ತಿರೋದಿಲ್ಲ. ಎಷ್ಟೋ ಮಕ್ಕಳು 18 ವರ್ಷದ ಒಳಗಡೆ ಮಕ್ಕಳು ರೋಡ್ ಆ್ಯಕ್ಸಿಡೆಂಟಲ್ಲಿ ಸತ್ತೋಗ್ತಾ ಇದ್ದಾರೆ. ಆ ಮಕ್ಕಳನ್ನ ಕಳ್ಕೊಂಡಿದ್ದು ನಾವು ಲೈಫ್ ಲಾಂಗ್ ಹೋಗಿ ಉಳಿತದೆ. ಆಯಿತು, 18 ವರ್ಷದ ಮೇಲಿರೋರು ಫಾಲೋ ಮಾಡ್ತಾ ಇದ್ದಾರಾ? ಇಲ್ಲ. ಹೆಲ್ಮೆಟ್ ಹಾಕ್ಕೊಳ್ಳೋದೇ ಇಲ್ಲ. ಎಷ್ಟು ಜನ ಹತ್ರ ಮೊಬೈಲ್ ಇದೆ? ಆಯ್ತು, ಈಗ ಅದನ್ನು ಕೇಳೋ ಪ್ರಶ್ನೆನಲ್ಲ, ಎಲ್ಲರ ಹತ್ರ ಇರುತ್ತೆ. ಆ ಮೊಬೈಲಿಗೆ ಹೊಡಿಬಾರ್ದು ಅಂತ ಹಿಂದೊಂದು ಕವರು, ಬ್ಯಾಕ್ ಕವರು ಒಂದು, ಸ್ಕ್ರೀನ್ ಹಾಳಾಗಬಾರ್ದು ಅಂತ ಅದಕ್ಕೊಂದು ಕವರು,
ಆ ಮೊಬೈಲ್ನ ನೀವು ರಿಪ್ಲೇಸು ಮಾಡ್ಬೋದು, ಮಾರ್ಬೋದು, ಹೊಸದು ತೊಗೊಳ್ಬೋದು. ಹೌದಾ? ಹೊಸ ಮೊಬೈಲ್ ತೊಗೋಬೋದು, ಇನ್ನೂ ಒಳ್ಳೆ ಅಪ್ಗ್ರೇಡೆಡ್ ಇದು ಹೈಟೆಕ್ ಇರೋದೇ ತೊಗೋಬೋದು. ತಲೆ ಟೆಕ್ನಾಲಜಿ ಬಂದಿಲ್ಲ ತಲೆ ತೆಗೆದು ಹಾಕುವಂಥದ್ದು. ಹಾರ್ಟು, ಲಿವರು ಏನೇನೋ ಮಾಡ್ತಾರೆ ಈಗ. ಕೈ ಕಾಲು ಹೋದರೆ ರಿಪ್ಲೇಸ್ ಮಾಡ್ಕೋಬೋದು, ಈವನ್ ಹಾರ್ಟ್ ಕೂಡ ರಿಪ್ಲೇಸ್ ಮಾಡ್ಕೋಬೋದು. ಬಟ್ ತಲೆಗೆ ಇನ್ನೂ ಆ ಟೆಕ್ನಾಲಜಿ ಬಂದಿಲ್ಲ. ಅದು ಬರೋ ತನಕ ಆದರೂ ನಿಮ್ಮ ತಲೆನ ನೀವು ಕಾಯ್ಕೊಳ್ಳಿ. ಬಂದಮೇಲೆ ನೋಡೋಣ, ನನ್ನ ತಲೆ ಹೋದ್ರೂ ಪರವಾಗಿಲ್ಲ, ಇನ್ನೊಂದು ತಲೆ ಹಾಕ್ತಾರೆ ಅನ್ನುವಂಥ ಧೈರ್ಯ ಬಂದಾಗ ತಲೆದ ರಕ್ಷಣೆ ಇಲ್ಲದೆ ನಾವು ಗಾಡಿ ಓಡಿಸೋಣ. ಆ ಯಾವ ಧೈರ್ಯದ ಮೇಲೆ ಹೆಲ್ಮೆಟ್ ಇಲ್ಲ ಓಡಿಸ್ತಾರೋ. ರೂಲ್ಸು ಗೊತ್ತಿಲ್ಲ, ಗೊತ್ತಿದ್ದರೂ ಹೆಂಗೆ ಬೇಕಂಗೆ ಹೋಗೋದು. ಕೊರೋನಾದಲ್ಲಿ ಅಷ್ಟೊಂದು ಜನ ಸತ್ತೋದ್ರಲ್ಲ, ಎಲ್ಲ ಡೈಲಿ ಬೆಳಗ್ಗೆ ಎದ್ದ ತಕ್ಷಣ ಏನು ಓಂ ಶಾಂತಿ ರಿಪ್ಪು ಅಂತ ಅದನ್ನೇ ನೋಡ್ತಿದ್ವಿ ಬೆಳಗ್ಗೆ. ಅದೆಷ್ಟು ಭಯ ಉಂಟಿಸಿತ್ತು. ಹೊರಗೆ ಹೋಗಬೇಡ ಅಂದರೆ ಹೋಗ್ತಾ ಇರಲಿಲ್ಲ. ಬಟ್ ಈಗ ಅದಕ್ಕಿಂತ ಜಾಸ್ತಿ ಎವ್ರಿ ಇಯರ್ ಆಕ್ಸಿಡೆಂಟಲ್ಸ್ ಆಯ್ತಾ ಇದ್ದಾರೆ. ಆ ಫಿಗರ್ ನೋಡಿದ್ರೆ ನಿಮಗೆ ಭಯ ಆಗುತ್ತೆ. ನಮ್ಮ ಜಿಲ್ಲೆಯಲ್ಲಿ ಆಲ್ಮೋಸ್ಟ್ ಹತ್ತತ್ರ 200 ಅಷ್ಟು ಜನ ಪ್ರತಿ ವರ್ಷ ಸಾಯ್ತಾ ಇದ್ದಾರೆ. 200 to 300+. ಈಗಾಗಲೇ ನಾವು 300 ನಿಯರ್ ಬಂದಿದ್ದೀವಿ. ಅಂದರೆ ಎವರೇಜ್ ಲೆಕ್ಕ ಹಾಕಿದರೆ ಎವ್ರಿ ಡೇ 1 ಡೆತ್ ಆಗುತ್ತೆ. ಹೈವೇನಲ್ಲಾಗಿರ್ಬೋದು, ಇಲ್ಲಾಗಿರ್ಬೋದು. ನಾನು ಬರೀ ಜಿಲ್ಲೆನ ಹೇಳ್ತಾ ಇದ್ದೀನಿ. ಎವ್ರೇಜ್ ಎಲ್ಲ ತೊಗೊಳ್ತಾ ಹೋದರೆ ತುಂಬಾ ಆಗುತ್ತೆ. ಆ ಡೆತ್ತು ಮತ್ತು ವಯಸ್ಸು ಎಲ್ಲ 20ರಿಂದ 30, 40 ಒಳಗಡೆನೇ ಇರ್ತಕ್ಕಂಥವ್ರು. ಅವರು ಕುಟುಂಬಕ್ಕೆ ಆಧಾರ ಆಗಬೇಕಾದಂಥವ್ರು. ಹೆಪಾಜರ್ಡ್ ಪಾರ್ಕಿಂಗು, ಸಡನ್ ಬ್ರೇಕಿಂಗು, ಆಮೇಲೆ ಹಿಂದೆ ಏನು ಬರ್ತದೆ ನೋಡದೆ ರೈಟು ಲೆಫ್ಟು ಟರ್ನ್ ಆಗೋದು, ಓವರ್ಟೇಕ್ ಮಾಡೋದು, ಲೆಫ್ಟಿಂದ ಓವರ್ಟೇಕ್ ಮಾಡೋದು, ರೂಲ್ಸ್ ಅವೆಲ್ಲನೂ ಸ್ವಲ್ಪ ಆವಾಗಲೇ ಅವರು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ಹೇಳ್ತಾಯಿದ್ರು ಆ್ಯಂಕರ್, ಎಷ್ಟು ಹೊರಗಡೆ ಬಂದ ಮೇಲೆ ಕಾಂಪಿಟೇಷನ್, ರೋಡಿಗೆ ಗಾಡಿ ಹತ್ತಿದ ತಕ್ಷಣ ಕಾಂಪಿಟೇಷನ್ ಸ್ಟಾರ್ಟ್ ಆಗುತ್ತೆ. ಆ ಕಾಂಪಿಟೇಷನನ್ನು ಹೆಲ್ದಿ ಕಾಂಪಿಟೇಷನ್ ಆಗಿ ಮಾಡ್ಕೊಳ್ಳಿ. ನೀವು ದುಡಿಯೋದ್ರಲ್ಲಿ ಆಗಿರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ಆಗಿರ್ಬೋದು, ಓದೋದ್ರಲ್ಲಿ ಆಗಿರ್ಬೋದು, ಹೆಲ್ದಿ ಕಾಂಪಿಟೇಷನ್ ಇರಲಿ. ರೋಡಲ್ಲಿ ಕಾಂಪಿಟೇಷನ್ ಮಾಡಿ ರೋಡಲ್ಲಿ ಬ್ಲಡ್ ಡೊನೇಟ್ ಮಾಡೋದು ಬೇಡ. ನಿಮ್ಮ ಮನೆಯಲ್ಲಿ ನಿಮಗೋಸ್ಕರ ಕಾಯ್ತಾ ಇರ್ತಾರೆ, ನಿಮ್ದಿನ್ನೂ ಜೀವನ ಇದೆ. ನಾವಾಗಲೇ ನಮ್ಮನ್ನು ಹತ್ಯೆ ಮಾಡ್ಕೋಬಾರ್ದು. ಯಾರು ಪರ್ಮನೆಂಟಾಗಿ ಇರೋಕ್ಕೆ ಬಂದಿಲ್ಲ, ಒಂದಿನ ಬರುತ್ತೆ ಸಾವು. ಬಟ್ ನಮ್ಮಿಂದಾಗಿಯೇ ನಾವು ಅದನ್ನು ತರಿಸ್ಕೊಳ್ಳೋದಿದೆಯಲ್ಲ, ಅದು ಈ ಥರ ಟ್ರಾಫಿಕ್ ರೂಲ್ಸ್ ವಯೋಲೇಷನ್ ಮಾಡಿ ಅದು ತುಂಬ ದುರಂತದ್ದು ಅಂತ ಹೇಳ್ತಾ, ಈ ಟೋಯಿಂಗ್ ವೆಹಿಕಲ್ದು ಉಪಯೋಗ ಅಂದರೆ ಎಲ್ಲೆಲ್ಲಿ ಹೆಪಾಜರ್ಡ್ ಪಾರ್ಕಿಂಗ್ ಆಗಿರುತ್ತೆ, ಎಲ್ಲಿ ನಿಲ್ಲಿಸಬಾರ್ದು ಅಂತ ಹೇಳ್ತಾ ಇರ್ತೀವಿ, ಅಲ್ಲಿ ನಿಲ್ಲಿಸಿದ ಗಾಡಿಗಳನ್ನು ಇದು ಎತ್ತಾಕೊಂಡು ಹೋಗುತ್ತೆ. ಈಗಾಗಲೇ ಸರ್ ಭರವಸೆ ಕೊಟ್ಟರು ಯಾರಿಗೂ ಇನ್ಫ್ಲುಯೆನ್ಸ್ ಮಾಡಲ್ಲ ಅಂತ. ನಮಗೆ ಅದು ಇನ್ನೊಂದು ಸ್ವಲ್ಪ ಬಲ ಬಂದಂಗೆ ಆಗಿದೆ. ನಾವು ಯಾರನ್ನೂ ಟಾರ್ಗೆಟ್ ಮಾಡಲ್ಲ, ಟಾರ್ಗೆಟ್ ಮಾಡಿಸ್ಕೋಬೇಡ್ರಿ. ಟೋಯಿಂಗ್ ವೆಹಿಕಲ್ ಬಂದಿದೆ ಅಂದ ತಕ್ಷಣ ಅಲ್ಲಿ ತೊಗೊಂಡೋಗಿ ಗಾಡಿನೇ ಇರಬಾರ್ದು. ನಮ್ಮದು ಮೂವ್ಮೆಂಟ್ ಮಾಡ್ತಾ ಇರುತ್ತೆ. ಇವನ್ 2 ವೀಲರು ನಾವು ಅದರಿಂದ ಪಿಕ್ ಮಾಡ್ತೀವಿ. ಇಲ್ಲಿ 2 ವೀಲರ್ದೇ ಸಮಸ್ಯೆ ಇದೆ. ಆಮೇಲೆ ಇನ್ನೊಂದು ಸರ್, 2021ನಲ್ಲೇ DC-ಯಿಂದ ಒಂದು 1 ವೇ ಆರ್ಡರ್ ಆಗಿದೆ ಸರ್. ಇಲ್ಲಿ 1 ವೇ ನೋಟಿಫಿಕೇಷನ್ ಆಗಿದೆ. ನಾನು ಇವಾಗ ನಿಮ್ಮ ಹತ್ರ ಡಿಸ್ಕಸ್ ಮಾಡ್ತೀನಿ ಅದನ್ನು. ಸೊ ಅದನ್ನು ಇಂಪ್ಲಿಮೆಂಟು ನಾವು ಕಮಿಷನರಿಂದ ಇದು ಮಾಡಿಸಿ ಅಲ್ಲೆಲ್ಲ ಸ್ಪೀಡ್ ಲಿಮಿಟು ಮತ್ತು ಯಾವ್ಯಾವ ದಿನ ಎಲ್ಲೆಲ್ಲಿ 1 ವೇ ಮಾಡ್ತಾ ಇದ್ದೀವಿ ಅನ್ನೋದನ್ನು ಕೂಡ ಅದನ್ನು ನಾವು ಇವತ್ತಿಂದನೇ ತಮ್ಮ ಸಮ್ಮುಖದಲ್ಲೇ ಅದನ್ನು ಇವತ್ತಿಂದನೇ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸರ್ ನಮಗೆ ಅದು ಆಲ್ಮೋಸ್ಟ್ ನಿಯರ್ಲಿ 16 lakhs ಆಗಿದೆ ಈ ಗಾಡಿಗೆ. ಇನ್ನೂ ತುಂಬ ಬೇಡಿಕೆ ಇಟ್ಟಿದ್ದೀವಿ ಇಲಾಖೆಯಿಂದ. 2 ಜೀಪ್ಗಳು ಬೇಕು ಇಲಾಖೆಗೆ, ಪೆಟ್ರೋಲಿಂಗ್ ಮತ್ತು ಡ್ಯೂಟಿಗೋಸ್ಕರ ಅಂತ. ಆಮೇಲೆ ರಾಣೆಬೆನ್ನೂರಲ್ಲಿ ನನಗೂ ಒಂದು ವಾಣಿಜ್ಯ ನಗರಿ ಆಗಿರೋದ್ರಿಂದ ತುಂಬ ಬೆಳೀತಾ ಇದೆ ದಿನಕ್ಕೆ. ಹೊರಗಡೆಯಿಂದ ಜನ ಬರೋದಾಗಿರ್ಬೋದು, ಅಥವಾ ಇಲ್ಲಿ ಬಿಸ್ನೆಸ್ಸು ಮತ್ತು ಇನ್ವೆಸ್ಟ್ಮೆಂಟು ಆಗ್ತಾಯಿದೆ ಎವ್ರಿ ಡೇ. ಇಲ್ಲಿ ಅನುಕೂಲ ವಾತಾವರಣ ಇರೋದ್ರಿಂದ ಹಾಗಾಗಿ ಇಲ್ಲಿ ಪೊಲೀಸಿಂಗ್ ಫಸ್ಟ್ ಎದ್ದು ಕಾಣೋದು ಎಲ್ಲಿ ಅಂದರೆ ಟ್ರಾಫಿಕ್ ರೆಗ್ಯುಲೇಷನಲ್ಲೇ. ನಾವು ದಿನ ಏನೋ ಒಂದು ಬಂದೋಬಸ್ತ್ ಬರುತ್ತೆ, ಮಾಡ್ತೀವಿ, ಹೋಗ್ತೀವಿ. ಅದು ಯಾರಿಗೂ ಅಷ್ಟು ಖುಷಿ ಕೊಡಲ್ಲ, ಯಾಕಂದರೆ ರೋಡ್ ಬಂದ್ ಮಾಡಿರ್ತೀವಿ, ಡೈವರ್ಷನ್ ಮಾಡಿರ್ತೀವಿ. ಬಟ್ ದಿನ ಟ್ರಾಫಿಕ್ ರೂಲ್ಸ್ ಅಥವಾ ಟ್ರಾಫಿಕ್ ರೆಗ್ಯುಲೇಷನ್ ಕರೆಕ್ಟಾಗಿತ್ತು, ಹೊರಗಡೆ ಹೋಗೋರಿಗೆ, ಓಡಾಡೋರಿಗೆ, ಹಾಸ್ಪಿಟ್ಲಿಗೆ ಹೋಗೋರಿಗೆ ಯಾವುದೇ ಜಾಮ್ ಆಗದೆ ಒಂದು ಮೂಮೆಂಟ್ ಸರಿಯಾಗಿತ್ತು ಅಂದರೆ ಅಲ್ಲಿ ಫಸ್ಟ್ ಪೊಲೀಸಿಂಗ್ ಡೈಲಿ ಎದ್ದು ಕಾಣುತ್ತೆ. ಮತ್ತು ಟ್ರಾಫಿಕ್ ಕೆಲಸ ಡೈಲಿ ಕೆಲಸ, ನಾಟ್ 1 ದಿನ 2 ದಿನ ಬಂದೋಬಸ್ತ್ ಥರ ಕೆಲಸ ಅಲ್ಲ. ಸೊ ಅದನ್ನು ನಾವು ಸರಿಯಾಗಿ ನಿರ್ವಹಿಸ್ತೀವಿ. ಅದಕ್ಕೆ ನಿರ್ವಹಿಸೋಕ್ಕೆ ನಮಗೂ ಸಪೋರ್ಟ್ ಬೇಕಾಗುತ್ತೆ. ಈಗಾಗಲೇ ಟೋಯಿಂಗ್ ವೆಹಿಕಲ್ ಬಂದಂಗೆ ಇಲ್ಲಿ ಕೆಲವೊಂದು ಆವಾಗಲೇ ನಾನು ಕಮಿಷನರ್ ಡಿಸ್ಕಸ್ ಮಾಡ್ತಾ ಇದ್ವಿ. ಅವರು ಇದರಿಂದ ಮುನ್ಸಿಪಾಲ್ಟಿಯಿಂದ ಈಗಾಗಲೇ ಲಾಸ್ಟ್ ಇಯರ್ ಬಜೆಟಲ್ಲಿ 30 ಲಕ್ಷ, ಈ ವರ್ಷ ಬಜೆಟಲ್ಲಿ 30 ಲಕ್ಷ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಈ ವರ್ಷ ಬಜೆಟಲ್ಲಿ 50ಕ್ಕೆ ನಾನು ಡಿಮಾಂಡ್ ಇಟ್ಟಿದ್ದೀನಿ. ಒಳಗಡೆ ಬರೋದು ಮತ್ತು ಹೊರಗಡೆ ಹೋಗುವಲ್ಲಿ ಪ್ರತಿ ಗಾಡಿದನ್ನು ಬೇರೆ ದೊಡ್ಡ ಸಿಟಿನಲ್ಲಿ ಹೇಗೆ ಫೋಟೋ ತೆಗಿತದೆ
ಕ್ಯಾಮ್ರಾ ಹಾಕ್ಬಿಟ್ಟು NPR ಕ್ಯಾಮ್ರಾ ಪ್ರತಿಯೊಂದು ವೆಹಿಕಲ್ಲು ಒಳಗಡೆ ಬರುವಾಗ ಹೊರಗಡೆ ಹೋಗುವಾಗ ಅದು ಡೇಟಾ ಆಗುತ್ತೆ. ಫೇಸ್ ರಿಕಗ್ನಿಷನ್ ಹಾಕ್ತೀವಿ. ಅದರಲ್ಲಿ ಯಾವುದಾದ್ರೂ ಕ್ರೈಮ್ ಮಾಡಿ ಸ್ನೇಲ್ ಚಾರ್ಜಿಂಗು ಅದು ಚೈನ್ ಸ್ನ್ಯಾಚಿಂಗ್ ಎಲ್ಲ ಮಾಡಿ ಅಥವಾ ಇನ್ಯಾವುದೋ ಮನೆ ಕಳ್ಳತನ ಮಾಡಿ ಎಸ್ಕೇಪ್ ಆಗ್ತಕ್ಕಂಥ ಗಾಡಿಗಳು ಯಾವ ರೂಟಿಂದ ಹೋಗಿದೆ ಅನ್ನೋದನ್ನು AI ಬೇಸ್ಡ್ ಕ್ಯಾಮ್ರಾಗಳನ್ನು ಹಾಕ್ಕೊಂಡ್ಬಿಟ್ಟು NPR ಅಂತ ಆಟೋಮೆಟಿಕ್ ನಂಬರ್ ಪ್ಲೇಟ್ ಡಿಟೆಕ್ಷನ್ನು ಪ್ಲಸ್ ಇದನ್ನು ಅದ್ರ ಜೊತೆ ಈ ಸಾಫ್ಟ್ವೇರನ್ನು ಇನ್ವಾಲ್ವ್ ಮಾಡೋದ್ರಿಂದ ನಾವು ಒಂದು ಕಲರ್ ಗಾಡಿ, ಕಲರ್ ಆಟೋ, ಕಲರ್ ಬೈಕ್ ಅದಕ್ಕೆ ಫೀಡ್ ಮಾಡಿಬಿಟ್ರೆ ಆ ಕಲರ್ ಆಟೋ ಗಾಡಿ, 2 ವೀಲರ್ ಅಥವಾ ಕಾರ್ ಎಲ್ಲೆಲ್ಲಿ ಪಾಸ್ ಆಗಿದೆ ಅಂತ ನಾನು ಜಿಸ್ಟ್ ಕೊಟ್ಬಿಡುತ್ತದೆ. ಸೊ ದಟ್ ನಮ್ಮ ಕೆಲಸ ಈಸಿ ಆಗುತ್ತೆ. ಇದು ಎಲ್ಲ ಕಡೆ ಈಗ ರೀಸೆಂಟಾಗಿ ಬಾಗಲಕೋಟೆಯಲ್ಲಿ ತುಂಬ ಚೆನ್ನಾಗಿ ಇಂಪ್ಲಿಮೆಂಟ್ ಮಾಡಿದ್ದಾರೆ. ಅದೇ ಮಾಡಲಲ್ಲಿ ಈ ನಗರಕ್ಕೆ ಬೇಕಾದಂಗೆ ನಾವು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಶಾಸಕರು ಅದಕ್ಕೆ ಸಹಕಾರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆಮೇಲೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದನೂ ನಮಗೆ ತುಂಬ ಸಪೋರ್ಟ್ ಸಿಗ್ತಾ ಇದೆ. ಸೊ ಸ್ವಲ್ಪ ದಿನಗಳಲ್ಲಿ ನಾವು ರಾಣೆಬೆನ್ನೂರಲ್ಲಿ ಟ್ರಾಫಿಕ್ ರಿಲೇಟೆಡ್ ಆಗಿರ್ಬೋದು ಮತ್ತು ಸೇಫ್ಟಿ ರಿಲೇಟೆಡ್, ಕ್ರೈಮ್ ಪ್ರಿವೆನ್ಷನ್ ರಿಲೇಟೆಡ್ ಆಗಿರ್ಬೋದು ಒಂದು ಒಳ್ಳೆ ಪ್ರಾಜೆಕ್ಟನ್ನು ಶಾಸಕರ ಇದರಲ್ಲಿ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಈ ಟೋಯಿಂಗ್ ವೆಹಿಕಲ್ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್. ಇದರಿಂದ ನಾವು ರೋಡ್ ಟ್ರಾಫಿಕನ್ನು ರೆಗ್ಯುಲೇಷನ್ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದನ್ನು ನಾವು ಸದುಪಯೋಗ ಪಡಿಸ್ಕೋತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ತಮಗೆ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಈ ವೆಹಿಕಲ್ಗೋಸ್ಕರ. ಥ್ಯಾಂಕ್ ಯು ಒಳ್ಳೆಯದು. ನಮಗೆ ಪೊಲೀಸ್ ಕೂತ್ಕೊಂಡು ಚೌಕಿ ಅಲ್ಲೇ ಕೂತ್ಕೊಂಡು ಅನೌನ್ಸ್ ಮಾಡುವಂಥ ಟ್ರಾಫಿಕ್ ಐಲ್ಯಾಂಡ್ ಥರ ನೋಡಿದ್ದೀರಿ ನೀವು, ಬೆಂಗಳೂರಲ್ಲಿ ಎಲ್ಲ ಇರುತ್ತೆ. ಆ ಥರದ್ದು ಕೂಡ ಸರ್ ಸ್ಯಾಂಕ್ಷನ್ ಮಾಡಿದ್ದಾರೆ ಅವ್ರ ಅನುದಾನದಲ್ಲಿ. ಸಾರಿ ನಾನು ಮರೆತೆ ಹೇಳೋಕ್ಕೆ, ಅದು ಟೆಕ್ನಿಕಲ್ ರೀಸನ್ನಿಂದ AC ಆಫ್ಸೆಲ್ ಪೆಂಡಿಂಗ್ ಇದೆ. ಅದನ್ನು ಕ್ಲಿಯರ್ ಮಾಡಿ ಆ 5 ಇದ್ರ ಜೊತೆಗೆ ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಅಲ್ಲೇ ಕೂತ್ಕೊಂಡು ಮಾಡುವಂಥದ್ದು. ಆಮೇಲೆ ನಾನೀಗೇನು ಪ್ರಾಜೆಕ್ಟ್ ಹೇಳಿದೆ ಅದನ್ನು ಟ್ರಾಫಿಕ್ ಸ್ಟೇಷನಲ್ಲಿ ಕಮಾಂಡ್ ಸೆಂಟರ್ ಇರುತ್ತೆ, ಅಲ್ಲಿ ಕೂತ್ಕೊಂಡು ಮಾತಾಡ್ತಿರ್ತಾರೆ. ಬ್ಲ್ಯಾಕ್ ಗಾಡಿ ಅವನು, ವೈಟ್ ಗಾಡಿ ಅವನು, ಈ ನಂಬರ್, ಈ ಟಿ ಶರ್ಟ್ ಅವನು, ನಿಮ್ಮ ಮುಂದೆ ಹೋಗಪ್ಪ ನೀನು ಸೈಡ್, ಎಲ್ಲಿ ಕೂತ್ಕೊಂಡು ಮಾತಾಡ್ತಾರೆ? ಸ್ಟೇಷನಲ್ಲಿ ಕೂತ್ಕೊಂಡು ಮಾತಾಡ್ತಾರೆ. ಆ ಸಿಸ್ಟಮ್ ಜೊತೆಗೆ ಟ್ರಾಫಿಕ್ ಐಲ್ಯಾಂಡಲ್ಲಿ ಒಬ್ಬ ಕೂತ್ಕೊಂಡು ಇಡೀ ಅವನಿಗೆ ಕಣ್ಣಿಗೆ ಕಾಣುವಷ್ಟು ಜಾಗನ ಕಂಟ್ರೋಲ್ ಮಾಡುವಂಥ 5 ಟ್ರಾಫಿಕ್ ಐಲ್ಯಾಂಡ್ಗಳನ್ನು ಸದ್ಯಕ್ಕೆ ಅನುದಾನದಲ್ಲಿ ಸಾಹೇಬರು ಕೊಟ್ಟಿದ್ದಾರೆ. ಅದಕ್ಕೂ ಕೂಡ ಇಲಾಖೆ ವತಿಯಿಂದ ತುಂಬ ಹೃದಯದ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಮಾನ್ಯ ಶಾಸಕರು ರಾಣೆಬೆನ್ನೂರು ಶ್ರೀ ಪ್ರಕಾಶ್ ಕೋಳಿವಾಡ ರವರು ನಮ್ಮ ಪೊಲೀಸ್ ಇಲಾಖೆಗೆ ಒಂದು ಟೋಯಿಂಗ್ ವೆಹಿಕಲ್ನ ಹಸ್ತಾಂತರ ಮಾಡುವಂಥ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಅವ್ರಿಗೆ ಮತ್ತು ನಮ್ಮ SP ಯಶೋಧ ಒಂಟಗುಡಿ IPS ಅವರಿಗೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲರಿಗೂ ಕೂಡ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ, ಮುಖ್ಯವಾಗಿ ನಮ್ಮ ರಾಣೆಬೆನ್ನೂರು ನಗರ ಒಂದು ದೊಡ್ಡ ಮತ್ತು ದಟ್ಟಣೆಯ ನಗರವಾಗಿ, ಸಂಚಾರಿ ದಟ್ಟಣೆಯ ನಗರವಾಗಿ ರೂಪುಗೊಳ್ತಾ ಇದೆ. ಇದನ್ನು ಮನಗೊಂಡಂತಹ ಮಾನ್ಯ ಶಾಸಕರು ತಮ್ಮ ಅನುದಾನದಲ್ಲಿ ಈಗಾಗಲೇ ನಮಗೆ ಒಂದು ಟೋಯಿಂಗ್ ವೆಹಿಕಲ್ನ ವಹಿಸಿಕೊಟ್ಟಿದ್ದಾರೆ. ಅದನ್ನು ಇನ್ನು ಸ್ವಲ್ಪ ಹೊತ್ತಲ್ಲೇ ನಮಗೆ ಹಸ್ತಾಂತರ ಮಾಡಲಿದ್ದಾರೆ. ನಿಜವಾಗಿಯೂ ಕೂಡ ಈ ಒಂದು ಟೋಯಿಂಗ್ ವೆಹಿಕಲ್ನ ಅವಶ್ಯಕತೆ ತುಂಬ ಇತ್ತು. ನಮಗೆ ಗೊತ್ತಿದೆ, ರಾಣೆಬೆನ್ನೂರಿನಲ್ಲಿ ಟ್ರಾಫಿಕ್ ಸಿಕ್ಕಾಬಟ್ಟೆ ಕೆಲವೊಂದು ಪಾಯಿಂಟ್ಗಳಲ್ಲಿ, ಎಸ್ಪೆಷಲಿ ಸ್ಟೇಷನ್ ರೋಡ್ ಇರ್ಬೋದು, ಟಾಂಗ್ ಕೋರ್ಟ್ ಇರ್ಬೋದು, ಈ ಒಂದು ಮತ್ತು ಅದೇ ರೀತಿ ಹಲಗೇರಿ ಸರ್ಕಲ್, ಕೋರ್ಟ್ ಸರ್ಕಲ್, ಈ ಎಲ್ಲ ಕಡೆಯೂ ಕೂಡ ಸಾಕಷ್ಟು ಜಾಮ್ ಇದೆ. ಮತ್ತು ನಾವು ಸಾಕಷ್ಟು ಟ್ರಾಫಿಕ್ ಪೊಲೀಸರು ಶ್ರಮಿಸ್ತಾ ಇದ್ರೂ ಕೂಡ ಟ್ರಾಫಿಕ್ ಜಾಮನ್ನು ನಾವು ನಿಯಂತ್ರಣ ತರೋದಕ್ಕೆ ಅಸಾಧ್ಯವಾದಂಥ ಕೆಲಸ ಅನ್ನೋ ಮಟ್ಟಕ್ಕೆ ನಮಗೆ ಅನ್ನಿಸ್ತಾ ಇದೆ. ಅದರಿಂದ ಈಗೇನು ನೂತನವಾಗಿ ಕೆಲವೊಂದು ನಮ್ಮ ತಂತ್ರಜ್ಞಾನ ಇದೆ, ನೂತನವಾಗಿ ಕೆಲವೊಂದು ವಾಹನ ಈ ಥರದ್ದೇನಿದೆ, ಟ್ರಾಫಿಕ್ ಏಡ್ಸ್ ಇವನ್ನೆಲ್ಲವನ್ನು ಉಪಯೋಗಿಸ್ಕೊಂಡು ಟ್ರಾಫಿಕ್ ನಿಯಂತ್ರಣ ಮಾಡಬೇಕು, ಸುಗಮ ಸಂಚಾರಕ್ಕೆ ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಾವು MLA ಸಾಹೇಬ್ರನ್ನ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವರು ಒಂದು ಟೋಯಿಂಗ್ ವೆಹಿಕಲ್ನು ಕೂಡ ನಮಗೆ ಈಗ ಒದಗಿಸ್ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ನಾವು ಅವರಿಗೆ ಇನ್ನೂ ಕೂಡ ಟ್ರಾಫಿಕ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ನಮ್ಮ ಬೇಡಿಕೆಗಳಿದ್ದಾವೆ, ಅವನ್ನ ನಾವು ಅವ್ರ ಮುಂದೆ ತರ್ತೀವಿ, ಅವನ್ನು ಕೂಡ ಮಾಡಿಕೊಡ್ತೀವಿ ಅನ್ನೋ ಭರವಸೆಯನ್ನು ಸಾಹೇಬರು ಕೊಟ್ಟಿದ್ದಾರೆ. ಅವರಿಗೆ ನಿಜವಾಗಿ ಕೂಡ ಈ ಒಂದು ಟೋಯಿಂಗ್ ವೆಹಿಕಲ್ನ ನಮಗೆ ಕೊಡಿಸೋಕ್ಕೆ ಧನ್ಯವಾದಗಳನ್ನ ನಾನು ನಿಮ್ಮೆಲ್ಲರ ಪರವಾಗಿ ಮತ್ತು ಇಲಾಖೆ ಪರವಾಗಿ ಅರ್ಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಗರಸಭೆ ಮುಖೇನ MLA ಸಾಹೇಬರು ನಮಗೆ ಒಂದು 30 ಲಕ್ಷ ಅಮೌಂಟ್ನ CCTV ಇನ್ಸ್ಟಾಲೇಷನ್ಗೋಸ್ಕರ ಕೊಟ್ಟಿದ್ದಾರೆ. ನಾವು ಇನ್ನೂ ಸ್ವಲ್ಪ ಅಮೌಂಟ್ನ ಡಿಮ್ಯಾಂಡ್ ಮಾಡಿದ್ದೀವಿ. ಅದು ಕೂಡ ಆಲ್ರೆಡಿ ನಮಗೆ ನಗರಸಭೆ ಮೂಲಕ ಮಾನ್ಯ ಕಮಿಷನರ್ ಅವರು, ಅದೇ ರೀತಿಯಾಗಿ ಎಲ್ಲ ನಗರಸಭಾ ಸದಸ್ಯರುಗಳ ಒಂದು ಸಹಕಾರದಿಂದ ಮತ್ತು MLA ಸಾಹೇಬರ ಮಾರ್ಗದರ್ಶನದಲ್ಲಿ ನಮಗೆ ಅದನ್ನು ಕೂಡ ದೊರಕಿದೆ. ಅದು ಮುಂದಿನ ದಿನದಲ್ಲಿ ನಮ್ಮ ಇಲಾಖೆಯಿಂದನೂ ಕೂಡ ಮತ್ತು ನಗರಸಭೆಯಿಂದನೂ ಕೂಡ
ನಮಗೆ ಏನು CCTV ಇನ್ಸ್ಟಾಲೇಷನ್ ಇದೆ, ಆ CCTV ಇನ್ಸ್ಟಾಲೇಷನ್ನು ಕೂಡ NPS ಕ್ಯಾಮ್ರಾಸ್ನು ಕೂಡ ಹಾಕ್ಸೋದಕ್ಕೆ ವ್ಯವಸ್ಥೆಯನ್ನು ನಾವು ಮುಂದಿನ ದಿನದಲ್ಲಿ ಕ್ರಮವನ್ನು ಕೈಗೊಳ್ತೀವಿ ಅಂತ ತಂದ್ಬಿಟ್ಟು ತಮಗೆ ಹೇಳುತ್ತಾ ಈ ಒಂದು ಪ್ರಾಸ್ತಾವಿಕ ನುಡಿ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಅನಂತ ಧನ್ಯವಾದವನ್ನು ತಿಳಿಸ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ಶ್ರೀಮತಿ ಯಶೋಧ ವಂಟುಗೋಡಿ ಮೇಡಮ್ ಅವರು IPS ಪೊಲೀಸ್ ಅಧೀಕ್ಷಕರು, ಹಾವೇರಿ ಜಿಲ್ಲೆ, ನಮ್ಮೆಲ್ಲರ ಬೆನ್ನೆಲುಬು, ನಮ್ಮ ಎಲ್ಲ ಒಳ್ಳೆಯ ಕಾರ್ಯಗಳಿಗೆ ಬೆನ್ನು ತಟ್ಟತಕ್ಕಂತಹ ಮೇಡಮ್ ಅವರು ಸಹ ಈ ಕಾರ್ಯಕ್ರಮಕ್ಕೆ ಬಂದು ಹಾಜರಿರ್ತಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀ Y ಶಿರಕೋಳ ಸಾಹೇಬರು KSPS ಉಪ ಪೊಲೀಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು, ಹಾವೇರಿ ಜಿಲ್ಲೆ, ಇವರ ಅನುಪಸ್ಥಿತಿಯಲ್ಲಿ ಅವ್ರಿಗೂ ಸಹ ನಾನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂತಹ ಫಕೀರಪ್ಪ ಇಂಗಳಗಿ ಸಾಹೇಬರು, ಮಾನ್ಯ ಪೌರಾಯುಕ್ತರು, ನಗರಸಭೆ ರಾಣಿಬೆನ್ನೂರು, ಇವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ, ಪೊಲೀಸ್ ಇಲಾಖೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉಸ್ತುವಾರಿಯನ್ನು ವಹಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಂಘಟಿಸಿರ್ತಕ್ಕಂತಹ ಮಾನ್ಯ ಲೋಕೇಶ್ ಸಾಹೇಬರು, ಪೊಲೀಸ್ ಉಪ ಅಧೀಕ್ಷಕರು, ರಾಣೆಬೆನ್ನೂರು ಉಪವಿಭಾಗ, ಇವರಿಗೆ ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಸಿದ್ದೇಶ್ ಸಾಹೇಬರು CPI KPM ವೃತ್ತ ರವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ನಾನು ಹೃತ್ಪೂರ್ವಕವಾಗಿ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಶ್ರೀ ಕಾಡದೇವರು ಸಾಹೇಬರು, ರಾಣೆಬೆನ್ನೂರು ಗ್ರಾಮಾಂತರ ಠಾಣೆ, ಅವರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ನಮ್ಮ RPI ಸಾಹೇಬರು ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಾರೆ. ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ರಾಜೇಶ್ವರಿ PU ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದೀರಿ. ಅದೇ ರೀತಿ ಶಿವ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದೀರಿ. ಅದೇ ರೀತಿ ಗುತ್ತ PU ಕಾಲೇಜಿನ ವಿದ್ಯಾರ್ಥಿಗಳು ಬಂದಿದ್ದೀರಿ. ಮತ್ತು ಆಟೋ ಚಾಲಕರು, ನಮ್ಮಂತೆ ಕಾಕಿ ಸಮವಸ್ತ್ರವನ್ನು ಧರಿಸಿರ್ತಕ್ಕಂತಹ ಆಟೋ ಚಾಲಕರು ಬಂದಿದ್ದೀರಿ, ಕಾರ್ ಚಾಲಕರು ಬಂದಿದ್ದೀರಿ, ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಬಂದಿದ್ದೀರಿ, ಮಾಧ್ಯಮ ಮಿತ್ರರು ರಾಣೆಬೆನ್ನೂರು ನಗರದಲ್ಲಿ 3 ತಲೆಮಾರುಗಳಿಂದ ಚಿನ್ನ, ಬೆಳ್ಳಿ ಮತ್ತು ರತ್ನಪಡಿ ಬೇಡಿಕೆಗಳ ಪೂರೈಸಲು ನಿಮ್ಮ ಸೇವೆಯಲ್ಲಿ ತೊಡಗಿರುವ ವೆಂಕಟೇಶ್ ಜ್ಯುವೆಲರ್ಸ್ ಹಿಂದೆ ಭೇಟಿ ಕೊಡಿ. ಅಂಗಡಿಯ ವಿಳಾಸ ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು. ಸರಳತೆ, ಗುಣಮಟ್ಟ ಮತ್ತು ವಿನ್ಯಾಸದೊಂದಿಗೆ ನಿಮ್ಮನ್ನು ಆಕರ್ಷಿಸುವ ಸರಳ ಗುರಿಯೊಂದಿಗೆ ನಾವು ನಮ್ಮ ಆಭರಣ ಸಂಗ್ರಹವನ್ನು ಉದ್ದೇಶಿಸಿದ್ದೇವೆ. ನೀವು ಧರಿಸುವ ಆಭರಣಗಳು ಸುಂದರ ಮತ್ತು ಅರ್ಥಪೂರ್ಣವಾಗಿರಬೇಕು ಎಂದು ನಾವು ಬಯಸುತ್ತೇವೆ. ಇನ್ನು ಏತಕ್ಕಾಗಿ ಕಾಯುತ್ತೀವಿ? ಹಿಂದೆ ಭೇಟಿ ಕೊಡಿ. ವೆಂಕಟೇಶ್ ಜ್ಯುವೆಲರ್ಸ್, ದುರ್ಗಾ ಸರ್ಕಲ್, ಗುತ್ತಲ್ ರೋಡ್, ರಾಣೆಬೆನ್ನೂರು.